ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕನಿ ವ್ಲಾಗ್ಸ್ ಕನ್ನಡ. ಈ ವ್ಲಾಗಲ್ಲಿ ನೀವು ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ಮೊದಲನೇ ದಿನ ಮತ್ತು ಅದಾದ ನಂತರ ಒಂದು ಸ್ವಲ್ಪ ಇಲ್ಲಿವರೆಗೂ ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ. ಅದು ಈ ವ್ಲಾಗಲ್ಲಿ ನಾನು ಆ್ಯಡ್ ಮಾಡ್ತೀನಿ. ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಂಥ ಮೊದಲನೇ ದಿನದಲ್ಲಿ ನಾವು ಪ್ರೆಗ್ನೆನ್ಸಿ ಮಾರ್ನಿಂಗ್ ಟೆಸ್ಟ್ ಮಾಡಿ ಕನ್ಫರ್ಮೇಷನ್ ಆಯಿತು. ಅದಾದ ನಂತರ ಸಂಜೆ ಹಾಸ್ಪಿಟಲ್ಗೆ ಹೋಗೋಣ ಅಂತೇಳಿ ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀವಿ. ಇವನ್ ಕನಿ ನೋಡ್ಬೋದು ಎಷ್ಟು ಸಣ್ಣ ಇದ್ದಾಳೆ, ಮತ್ತು ಪುನಃ ಅವ್ಳಿಗಿನ್ನೂ ಮುಡಿಯೆಲ್ಲ ಕುಡಿಸಿರ್ಲಿಲ್ಲ ಅವಾಗ ಇನ್ನೂ ಈ ಥರ ಇದ್ಲು. ಇನ್ನು ನನ್ನ ಮಗಳು ದಾಟಬಾರ್ದು ಅಂತ ಈ ಥರ ಒಂದು ಮಣೆ ಎಲ್ಲ ಇಡ್ತೀವಿ. ಅವಳು ಹೊರಗಡೆ ಹೋಗಬಾರ್ದು ಮೆಟ್ಲತ್ರ ಅಂತ ಹೇಳ್ಬಿಟ್ಟು ಒಂದು ಮಣೆ ಹಾಕ್ತೀನಿ. ಅದನ್ನು ದಾಟೋಕ್ಕಾಗಲ್ಲ ಅವಳಿಗೆ, ಆರಾಮಾಗಿ ಅಲ್ಲೇ ಆಟ ಆಡ್ತಾಳೆ. ಅದರಿಂದ ನನಗೆ ಬಾಗಿಲು ತೆಗೆದ್ರು ಕೂಡ ಏನೂ ಭಯ ಇಲ್ಲ. ಇನ್ನು ಬೆಳಗ್ಗೆ ಕನ್ಫರ್ಮೇಷನ್ ಎಲ್ಲ ಅಂದರೆ ಚೆಕ್ ಮಾಡಿದಾಗ ನನಗೆ ಪಾಸಿಟಿವ್ ಬಂತು. ಪ್ರೆಗ್ನೆನ್ಸಿ ಚೆಕಪ್ ಮಾಡಿದಾಗ ನಂತರ ನಾವು ಒಂದು ಸಲ ಡಾಕ್ಟರ್ನ ಕನ್ಸಲ್ಟ್ ಮಾಡೋಣ. ನನಗೆ ಬೇಗನೆ ಸೆಕೆಂಡ್ ಪ್ರೆಗ್ನೆನ್ಸಿ ನಿಂತಿದ್ದರಿಂದಾಗಿ ಒಂದು ಸಲ ಡಾಕ್ಟರ್ನ ಮೀಟ್ ಮಾಡಿ ಅವ್ರ ಹತ್ರ ಸಜೆಷನ್ ತೊಗೊಳ್ಳೋದು ಬೆಸ್ಟು ಅಂತ ಹೇಳಿಬಿಟ್ಟು ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀವಿ ನಾವು. ಈ ಮೇಡಮ್ ರಿಯಾಕ್ಷನ್ ನೋಡಿ, ಅವ್ರ ಪಪ್ಪು ನೋಡಿದ ತಕ್ಷಣ ಇವ್ರದ್ದು ರಿಯಾಕ್ಷನ್ ಚೇಂಜ್ ಆಗಿಬಿಡುತ್ತೆ. ಹಾಕ್ತೀವಿ. ಹಲೋ, ಬಾ. ಹೋಗ ಕಡೆ. ಬಾ. ಹಲೋ ಮೇಡಮ್. ಇನ್ನು ನಾನು ತೋರಿಸೋದು ರಾಮನಗರದಲ್ಲಿ ಮಂಗಳೂರು ಕ್ಲಿನಿಕ್, ಮಂಗಳೂರು ನರ್ಸಿಂಗ್ ಹೋಮ್ ಅಂತ ಇದೆ. ಇಲ್ಲೇ ತೋರಿಸೋವಂಥದ್ದು. ಕನಿ ಕೂಡ ಇಲ್ಲೇ ಹುಟ್ಟಿದ್ದು, ಅದರಿಂದಾಗಿ ಸೆಕೆಂಡ್ ಬೇಬಿಗೂ ಕೂಡ ನಾನು ಇಲ್ಲೇ ತೋರಿಸ್ತಾ ಇದ್ದೀನಿ. ಇನ್ನು ಸೆಕೆಂಡ್ ಮಂತ್ಗೆ ಒಂದು ಸಲ ಬಂದಿದ್ವಿ ಬೇಬಿ ಹಾರ್ಟ್ ಬೀಟ್ ಚೆಕಪ್ ಮಾಡೋದಕ್ಕೆ, ಮತ್ತು ಇವನ್ ಬ್ಲಡ್ ಟೆಸ್ಟ್ ಕೊಡೋದಕ್ಕೆ ಅಂತೇಳಿ ಬ್ಲಡ್ ಟೆಸ್ಟ್ ಕೊಟ್ಟು ಮತ್ತು ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಹೋದ್ವಿ. ಬೇಬಿ ಹಾರ್ಟ್ ಬೀಟ್ ಕೂಡ ಸೆಕೆಂಡ್ ಮಂತ್ ಅಷ್ಟರಲ್ಲಿ ಬಂದಿತ್ತು. ಇದೇ ಹಾಸ್ಪಿಟಲಲ್ಲೇ ನಾನು ಈಗ ಚೆಕಪ್ ಮಾಡಿಸ್ತಾ ಇರೋದು. ಹಂಗೆ ಆಗಬೇಕು ಅಂತ ಅಲ್ಲ ಅಲ್ಲಿ ಬ್ಯಾಕ್ ಕೊಡು. ಇದೆಲ್ಲ ಇಲ್ಲೇ ಇತ್ತಲ್ಲ, ಇದನ್ನೆಲ್ಲ ತುಂಬಿಡ್ತಿದ್ನಲ್ಲ. ಈಗ ನೆಕ್ಸ್ಟು ಮೇಡಮ್ ಅವ್ರಿಗೆ, ಸರ್ಗೆ, ಯಾರಿಗೂ ಗೊತ್ತಿಲ್ಲ, ಪುಟ್ಟಣ್ಣನಿಗೋ ಪುಟ್ಟಮ್ಮನಿಗೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ತುಂಬಿಡ್ತಿದ್ನಲ್ಲ, ಹಾಗೆ ಒಂದು ವಿಡಿಯೋ ಲಾಗ್ ಮಾಡ್ಕೊಂಡು. ಈಗ ಚಿಕ್ಕ ಚಿಕ್ಕ ಬಟ್ಟೆ ಇದೆಲ್ಲನೂ ಕೂಡ ಕನಿ ಯೂಸ್ ಮಾಡಿದಂಥದ್ದು. ಸೊ ಈಗ ಅದನ್ನೆಲ್ಲನೂ ಕೂಡ ಎತ್ತಿಟ್ಕೊತಾ ಇದ್ದೀನಿ. ಇನ್ನು ಇಲ್ಲಿ ಕನಿಗೆ ಆಗದೆ ಇರೋವಂಥ ಪುಟ್ಟು ಬಟ್ಟೆಗಳು ಮತ್ತು ಎಸೆನ್ಷಿಯಲ್ ವಸ್ತುಗಳೆಲ್ಲ ಇಲ್ಲೇ ಇದ್ದು ಅದನ್ನೆಲ್ಲನೂ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಪ್ಯಾಕ್ ಮಾಡ್ತಾಯಿದ್ದೆ. ಆಗ ಕಿರು ಬಂದುಬಿಟ್ಟು ನಾನು ಸರ್ ಮೇಡಮ್ ಅಂತ ಹೇಳ್ತಿದ್ದೆ, ಅದಕ್ಕೆ ಸರ್ ಅಂತ ಹೇಳಿ ರೇಗಿಸ್ತಾ ಇದ್ದರು. ಮತ್ತು ಎಲ್ಲರಿಗೂ ಅಷ್ಟೇ, ಎಲ್ಲ ಗಂಡು ಪಾಪು ಆದರೆ ಹೆಣ್ಣು ಪಾಪು ಬೇಕು, ಹೆಣ್ಣು ಪಾಪು ಆದರೆ ಗಂಡು ಪಾಪು ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತಲ್ವ. ಅದಕ್ಕೆ ನಮಗೆ ಹೆಣ್ಣು ಪಾಪು ಆಗಿದೆ, ಗಂಡು ಪಾಪು ಆಗಲಿ ಅಂತ ಯಾವುದೇ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡ ನೀನು. ಯಾವುದಾದ್ರೂ ಸರಿ ಅಂತ ಹೇಳಿ ನೀನು ಅಕ್ಸೆಪ್ಟ್ ಮಾಡೋದು ಕಲ್ತ್ಕೊ, ನಿನ್ಗೆ ಆಮೇಲೆ ಅರ್ಥ ಆಗುತ್ತೆ ಅಂತ ಹೇಳ್ತಾ ಇದ್ದರು. ನಮಗೆ ಹೆಣ್ಣಾಗಲಿ ಗಂಡಾಗಲಿ ಎಲ್ಲನೂ ಓಕೆ, ಆರೋಗ್ಯವಾಗಿ ಉಡ್ಲಿ ಅಂತ ಹೇಳಿ ತಿಳ್ಕೊ ಅಂತ ಹೇಳಿ ನನಗೆ ಸಜೆಷನ್ ಕೊಡ್ತಾಯಿದ್ರು. ಆಮೇಲೆ ಈ ವೀಡಿಯೋಸ್ಗಳನ್ನೆಲ್ಲ ಈಗಲೇ ಹಾಕಬೇಡ, ಸ್ವಲ್ಪ ಟೈಮ್ ತೊಗೊಂಡು ಹಾಕು ಅಂತೆಲ್ಲ ಹೇಳ್ತಾಯಿದ್ರು. ನಾನು ಓಕೆ ಆಯಿತು ಅಂತ ಹೇಳ್ತಾ ಇದ್ದೆ. ಅವ್ರು ಹೇಳಿದ್ರಲ್ಲೂ ಕರೆಕ್ಟೇ ಇದೆ. ತುಂಬ ಸುಮ್ಮನೆ ಎಕ್ಸ್ಪೆಕ್ಟೇಷನ್ ಎಲ್ಲ ಇಟ್ಕೊಂಡು ಅರ್ಟ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ನಾನು ಕೂಡ ಅಷ್ಟೇ ಆರೋಗ್ಯವಾಗಿರೋ ಮಗು ಹುಟ್ಟಲಿ ಅಂತ ಅಂದ್ಕೊಂಡಿದ್ದೀನಿ. ಆದರೂ ಕೆಲವೊಬ್ಬರು ಮೀಟ್ ಮಾಡಿದಾಗ ಮೊದಲನೇ ಮಗು ಹೆಣ್ಣಾಗಿರೋದ್ರಿಂದ ಗಂಡು ಮಗು ಆಗಲಿ ಅಂತೇಳಿ ಹೇಳ್ತಾ ಇರ್ತಾರೆ. ನೋಡಬೇಕು ಯಾವ ಬೇಬಿ ಆಗುತ್ತೋ, ಯಾವ ಬೇಬಿ ಹಾಕಿದ್ರು ಓಕೆ ನನಗೆ. ಈಗ ಏನು ನೀನು ನನಗೆ ಗೊತ್ತಿಲ್ಲ ನೀನೇನು ಅಂತ, ಬಟ್ ಆರೋಗ್ಯವಾಗಿ ಬಾ ಅಷ್ಟೆ. ಆರೋಗ್ಯ ಇರಲಿ, ವಿದ್ಯಾ, ಬುದ್ಧಿ, ತಾಳ್ಮೆ, ಒಳ್ಳೆ ಗುಣ ಎಲ್ಲನೂ ಕಲ್ತ್ಕೊಂಡ್ಬರ್ಬೇಕು, ಆಯಿತಾ? ನಿಧಾನಕ್ಕೆ ದೇವ್ರ ಹತ್ರ ಕೂತ್ಕೊಂಡು ನನಗೆ ವಿದ್ಯೆ ಕೊಡು, ಬುದ್ಧಿ ಕೊಡು, ಆರೋಗ್ಯ ಕೊಡು, ಐಶ್ವರ್ಯ ಕೊಡು, ಸುಖ ಶಾಂತಿ ನೆಮ್ಮದಿ ಕೊಡು, ಊಟ ಮಾಡೋದಕ್ಕೆ ಹೊಟ್ಟೆ ತುಂಬ ನನಗೆ ಊಟ ಕೊಡು, ಓದೋ ಬುದ್ಧಿ ಕೊಡು, ಒಳ್ಳೆ ಗುಣ ಕೊಡು, ನನಗೆ ತಾಳ್ಮೆಯಿಂದ ಇರೋವಂಥ ಗುಣ ಕೊಡು, ಆರೋಗ್ಯ ಕೊಡು ಮೇಯ್ನಾಗಿ ಅಂತೆಲ್ಲ ಕೇಳ್ಕೊಂಡ, ಆಯಿತಾ? ಅರ್ಜೆಂಟ್ ಏನೂ ಇಲ್ಲ, ಆರಾಮಾಗಿ ಕುತ್ಕೊಂಡು ಕೇಳ್ಕೊಂಡು ನಿಧಾನಕ್ಕೆ ಬಾ, ದಿನ ಅದನ್ನೇ ಕೇಳ್ಕೊ.
ಇದನ್ನ ನೋಡಿ ನಿಮಗೆಲ್ಲರಿಗೂ ನಗು ಬರ್ತಿರ್ಬೋದು. ಆದರೆ ನನಗೆ ಹೊಟ್ಟೆನಲ್ಲಿ ಕನಿ ಇದ್ದಾಗ ನಾನು ಇದನ್ನೇ ಮಾಡ್ತಿದ್ದಿತ್ತು. ನಾನು ಅವಳಿಗೆ ಇದನ್ನೇ ಹೇಳ್ಕೊಡ್ತಾ ಇದ್ದಿದ್ದಂಥದ್ದು. ಅವ್ಳ ಜೊತೆ ಯಾವಾಗ ಕುತ್ಕೊಂಡು ಮಾತಾಡಬೇಕಾದ್ರೂ ನಾನು ಇದನ್ನೇ ಹೇಳ್ತಾ ಇದ್ದೆ. ನಾನು ಅವಳಿಗೆ ಹೀಗೆ ಮಾತಾಡಿಸ್ತಾ ಇದ್ದೆ ನಾನು. ಇವನ್ ಅದಕ್ಕೆ ಅನಿಸುತ್ತೆ ನನ್ನ ಮಗಳು ಸ್ವಲ್ಪ ಸೈಲೆಂಟಾಗಿರ್ತಾಳೆ, ತುಂಬ ಗಲಾಟೆ ಎಲ್ಲ ಮಾಡಲ್ಲ, ಆಮೇಲೆ ತುಂಬ ಪೇಷನ್ಸ್ ಆಗಿರ್ತಾಳೆ. ಅವಳೊಂದು ರೀತಿ ನಮ್ಗೆ ಲಕ್ಕಿ ಚಾರ್ಮ್ ಕೂಡ ಹೌದು. ನೀವು ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಇದನ್ನೇ ಟ್ರೈ ಮಾಡಿ, ನೀವು ಕೂಡ ರಿಸಲ್ಟ್ ನೋಡ್ಬೋದು. ಹಾಯ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕನಿ ವ್ಲಾಗ್ಸ್ ಕನ್ನಡ. ಎಲ್ಲರಿಗೂ ಹೊಸ ವ್ಲಾಗ್ಗೆ ಸ್ವಾಗತ. ಇವತ್ತು ಸ್ವಲ್ಪ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು, ನಂದು ನನ್ನ ಮಗಳದು ತುಂಬ ಮೆಸ್ಸಿ ಆಗಿಬಿಟ್ಟಿದೆ ಬಟ್ಟೆಗಳೆಲ್ಲ. ಅದಕ್ಕೆ ಕ್ಲೀನ್ ಮಾಡೋಣ ಅಂತ ಹೇಳಿ ಕೂತ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕೂತ್ಕೊಂಡಾಗ ಕೆಲವೊಂದು ಬಟ್ಟೆಗಳೆಲ್ಲನೂ ಇಲ್ಲಿ ಜಾಸ್ತಿ ಈಗ ಕನಿದು ತುಂಬ ಚಿಕ್ಕ ಚಿಕ್ಕ ಬಟ್ಟೆಗಳೆಲ್ಲ ಸೇರ್ಕೊಂಡ್ಬಿಟ್ಟಿದೆ ಇಲ್ಲೇ. ಅದು ಇವಾಗ ಅವಳಿಗೆ ಹಾಗಲ್ಲ, ಅದಕ್ಕೋಸ್ಕರ ಅದನ್ನು ಕೂಡ ಪ್ಯಾಕ್ ಮಾಡಿ ಇಡೋಣ ಅಂತ ಹೇಳಿಬಿಟ್ಟು, ಮತ್ತು ಪುನಃ ನೆಕ್ಸ್ಟ್ ಫ್ಯೂಚರ್ ಇದಾರಲ್ಲ ಮೇಡಮು, ಸರ್ವ ಗೊತ್ತಿಲ್ಲ, ಅವ್ರು ಬರ್ತಾರಲ್ಲ ಅವ್ರಿಗೆ ಅಂತ ಹೇಳಿಬಿಟ್ಟು ಎಲ್ಲ ಎತ್ತಿಡೋಣ ನೀಟಾಗಿ ಅಂತ ಹೇಳಿಬಿಟ್ಟು. ಇದೆಲ್ಲ ಬೇಕಾಗುತ್ತೆ ನೆಕ್ಸ್ಟು ಅವ್ರಿಗೆ ಮತ್ತೆ ಪುನಃ ಇನ್ನೂ ಒಂದು 5 ಮಂತ್ಸ್ 6 ಮಂತ್ಸಲ್ಲಿ ಇದೆಲ್ಲ ಬೇಕಾಗುತ್ತೆ. 6 ಮಂತ್ಸಲ್ಲಿ ಅದಕ್ಕೋಸ್ಕರ ಎತ್ತಿಡ್ತಾ ಇದ್ದೀನಿ. ಇದು ಬಂದು ಇಂದ ಕನಿ ಯೂಸ್ ಮಾಡಿದ್ಲು. ಪಾಪೋಸ್ ಅದೇ ಸಾಲ್ ಬರುತ್ತಲ್ಲ, ಈ ಥರ ಹಾಕ್ಕೊಂತಾರಲ್ಲ, ಮಗುನ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ. ಹಾಂ, ಆಫ್ ಮಾಡಿ ಗ್ಯಾಸ್ ಆಫ್ ಮಾಡಿ. ಅದು ಇದು ಯೂಸ್ ಮಾಡಿದ್ದು. ಇಂದ ಕನಿಗೆ ಬಂತು. ನಾನು ಹೇಳೋಣ, ಯಾವಾಗಾದರೂ ಅದನ್ನ ಹಿಡ್ಕೊಂಡು ಎಳ್ದಾಡ್ಕೊಂಡು ಓಡಾಡೋದು ನಮ್ಮ ಯಕ್ಷುಗೆ ಅವ್ನಿಗೊಂಥರ ಆಸೆ. ಕನಿ ಹಾಕೊಂತಿದ್ಲಲ್ಲ, ಅದನ್ನ ನೋಡಿ ಅವ್ನಿಗೆ ಆಸೆ ಆಗೋದು. ಅವನು ಹಾಕೊಂಬಿಟ್ಟು ಓಡಾಡೋನು ಹೇಳ್ಕೊಂಡು. ನಾನು ಇನ್ನೊಬ್ರಿಗಾಗಲಿ ಏನೋ ನೀವೇ ಅರ್ಧಾಕ್ಬಿಡ್ತೀರಾ ಇನ್ನೊಬ್ರಿಗಾಗಲಿ ಅಂತ ಅಂತಿದ್ದೆ. ಅದು ಆದಷ್ಟು ಬೇಗ ದೇವರು ತಾಸ್ತು ಅಂದರು ಅನಿಸುತ್ತೆ, ಆದಷ್ಟು ಬೇಗ ಬರ್ತಿದ್ದಾರೆ ಇನ್ನೊಬ್ರು. ಸೊ ಅವ್ರಿಗೆ ಎತ್ತಿಡ್ತಾ ಇದ್ದೀನಿ ಎಲ್ಲನೂ ಈಗಲೇ. ಸುಮ್ಮನೆ ಇಲ್ಲಿ ಎಲ್ಲನೂ ಸೇರ್ಕೊಂಡಾಗ ಆಮೇಲೆ ಹುಡ್ಕಾಡ್ಬೇಕಾಗುತ್ತೆ ಲಾಸ್ಟಲ್ಲಿ, ಅದೆಲ್ಲಿತ್ತು ಇದೆಲ್ಲಿತ್ತು, ಇದಿತ್ತಲ್ಲ ಅಂತ ಹೇಳ್ಬಿಟ್ಟು, ಅದಕ್ಕೆಲ್ಲ ಇಲ್ಲೇ ಸೇರ್ಕೊಂಡಿದೆಯಲ್ಲ ಅದನ್ನೆಲ್ಲ ನೀಟಾಗಿ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಇದು ಒಂದು ರೀತಿ ಏನಂತಾರೆ, ಇದನ್ನು ಸಾಲ್ ಅಂತಾರೆ ಏನೋ ಮೇ ಬಿ ಅನಿಸುತ್ತೆ, ಆ ಥರದ್ದು. ಮತ್ತು ಪುನಃ ಫೀಡಿಂಗ್ ಮಾಡ್ಬೇಕಾದ್ರೆ ಹಾಕ್ಕೊತೀವಲ್ಲ ಆ ಕ್ಲಾತು ಅದು ಇತ್ತು. ಮತ್ತು ಪಾಪು ಇವನ್ ಕೆಳಗಡೆ ಮ್ಯಾಟ್ ಹಾಕ್ತೀವಲ್ಲ, ಆ ಮ್ಯಾಟ್ಗಳು ಕೂಡ ಇಲ್ಲೇ ಇತ್ತು, ಅದನ್ನು ಕೂಡ ಎತ್ತಿಡ್ತಿದ್ದೀನಿ. ಆಮೇಲೆ ಆಟ ಆಡಬೇಕಾದ್ರೆ ಅವಳು ಕೆಳಗಡೆ ಸುಸು ಮಾಡ್ದಂಗೆ ಹಾಕ್ತಿದ್ವಿ ಇದನ್ನು ಮ್ಯಾಟ್ನೂ. ಈ ಮ್ಯಾಟು ಇಲ್ಲೇ ಸೇರ್ಕೊಂಡಿದ್ದೆ. ಆಮೇಲೆ ಪುಟ್ಟು ಬಟ್ಟೆಗಳು, ಈ ಥರ ಪುಟ್ಟು ಬಟ್ಟೆಗಳು, ಇದೆಲ್ಲ ಒಂದು 3 ಮಂತ್ಸ್ ಅಷ್ಟುವರೆಗೂ ಹಾಕುವಂಥ ಬಟ್ಟೆಗಳು. ಇಂತಿಂಥ ಪುಟ್ಟ ಬಟ್ಟೆಗಳೆಲ್ಲ ಇಲ್ಲೇ ಸೇರ್ಕೊಂಬಿಟ್ಟಿತ್ತು ಅವಳದು. ಈ ಥರದ್ದು ಎಲ್ಲವನ್ನು ಪುಟ್ಟು ಬಟ್ಟೆಗಳು. ಇವನ್ನೆಲ್ಲನೂ ಕೂಡ ಈಗ ಅವ್ರಿಗೆಲ್ಲ ಆಗಲ್ಲ ಇವೆಲ್ಲ. ಅದಕ್ಕೋಸ್ಕರ ಮುಂದೆ ಬರೋರಿಗೆ ಆಗಲಿ ಅಂತ ಹೇಳ್ಬಿಟ್ಟು ಎಲ್ಲನೂ ಬ್ಯಾಗ್ ಹಾಕಿ ಎತ್ತಿ ಇಟ್ಕೊಂಬಿಟ್ರೆ ನೆಕ್ಸ್ಟ್ ಈಸಿ ಆಗುತ್ತೆ. ಇಲ್ಲೇ ಇರುತ್ತಲ್ಲ, ತರಿಸ್ಕೊಬೋದು. ಇಲ್ಲ ಅಂತ ಅಂದರೆ ಯಾರಿಗೆ ಯಾವಾಗಾದ್ರೂ ತೊಗೊಂಡೋದಾಗ ಅಲ್ಲಿಟ್ಬಿಟ್ಟು ಅಲ್ಲಿಗೂ ಒಂದ್ಸಲ ವಾಶ್ ಮಾಡಿ ಅಮ್ಮ ಎತ್ಕೊಬೋದು ಅಂತ ಹೇಳ್ಬಿಟ್ಟು, ಸುಮ್ಮನೆ ಇಲ್ಲೇ ಸೇರ್ಕೊಂಬಿಡುತ್ತೆ. ಆಮೇಲೆ ಹುಡ್ಕಾಡಬೇಕು, ಅಮ್ಮ ಅಲ್ಲಿ ಇವೆಲ್ಲಿ ಅದೆಲ್ಲಿ ಅಂತೇಳಿ, ಹಂಗಾಗೋದು ಬೇಡ ಅಂತ ಹೇಳ್ಬಿಟ್ಟು ನಾನೇ ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ ಈಗಲೇ. ತುಂಬ ಚಿಕ್ಕ ಬಟ್ಟೆಗಳು ಎಲ್ಲ ಇಲ್ಲೇ ಸೇರ್ಕೊಂಡಿದ್ದೆ. ಅವಳು ನಾನು ಕರ್ಕೊಬಂದು ಆಗ ಇಲ್ಲಿಗೆ ಬಂದಾಗ ಒಂದು 8 ಮಂತ್ಸ್ ಇರಬೇಕು ಅವಳಿಗೆ, 8-9 ಮಂತ್ಸ್ ಇರಬೇಕು. ಬಟ್ ಅವಳು ತುಂಬ ಸಣ್ಣ ಇದ್ಲಲ್ಲ, ಅದರಿಂದಾಗಿ ಅವಳಿಗೆ ಒಂದು 5 ಮಂತ್ಸ್ ಬೇಬಿದು ಕ್ಲಾತ್ ಹಾಕಿದ್ರು, ಬಟ್ಟೆ ಹಾಕಿದ್ರು, ಅದು ಅವಳಿಗೆ ಆಗ್ತಿತ್ತು. ಅದರಿಂದ ಅಷ್ಟು ಪುಟ್ಟು ಬಟ್ಟೆಗಳೆಲ್ಲ ಇಲ್ಲೇ ಇದೆ. ಈ ಥರದ್ದೆಲ್ಲ ಈಗಲೂ ಕೂಡ ಅವಳಿಗೆ ಇದಾಗುತ್ತೆ. ಸೊ ಆದರೆ ಅಷ್ಟು ಸಣ್ಣ ನನ್ನ ಮಗಳು ಇರೋದು, ಅದಕ್ಕೋಸ್ಕರ ಈಗೆಲ್ಲ ಎತ್ತಿಟ್ಕೊತಾ ಇದ್ದೀನಿ ನೆಕ್ಸ್ಟ್ ಮುಂದೆ ಬರೋರಿಗೆ ಅಂತ ಹೇಳ್ಬಿಟ್ಟು. ಇವೆಲ್ಲ ಬೇಕಾಗುತ್ತೆ. ಹಳೆ ಬಟ್ಟೆನೆಲ್ಲ ಫಸ್ಟ್ ಸ್ಟಾರ್ಟಿಂಗ್ ಹಾಕುವಂಥದ್ದು, ಹೊಸದು ಯಾವುದೂ ಹಾಕಲ್ಲ ಜಾಸ್ತಿ ನಮ್ಮ ಕಡೆ. ಹಳೆ ಬಟ್ಟೆಗಳನ್ನೇ ಫಸ್ಟ್ ಮಕ್ಳುಗಳಿಗೆ ಹಾಕುವಂಥದ್ದು, ಆಮೇಲೆ ಏನಾದ್ರು ಫಂಕ್ಷನ್ ಇದ್ದರೆ, ಹಬ್ಬ ಇದ್ದರೆ ಮಾತ್ರ ಹೊಸ ಬಟ್ಟೆಗಳನ್ನ ಹಾಕುವಂಥದ್ದು. ಇನ್ನು ಈ ಬಟ್ಟೆಗಳನ್ನೆಲ್ಲ ಎತ್ತಿಡಬೇಕಾದ್ರೆ ನನಗೆ ಕನಿ ಚಿಕ್ಕ ಮಗು ಆಗಿದ್ದಾಗ ಅದೇ ನನ್ನ ಕಣ್ಣು ಮುಂದೆ ಬರ್ತಾಯಿತ್ತು. ಅವಳು ಎಷ್ಟು ಕ್ಯೂಟಾಗಿ ಮುದ್ದಾಗಿದ್ಲು, ಸಣ್ಣ ಪಾಪು, ಅದೇ ನೆನಪು ಬರ್ತಾಯಿತ್ತು. ಇನ್ನು ನಮ್ಮ ಕಡೆ ಎಲ್ಲ ಈ ಬಟ್ಟೆಗಳೆಲ್ಲನೂ ಹಳೆ ಬಟ್ಟೆಗಳು, ಅಂದರೆ ಆಲ್ರೆಡಿ ಯಾರು ಯೂಸ್ ಮಾಡಿರೋಂಥ ಬಟ್ಟೆಗಳನ್ನೇ ಯೂಸ್ ಮಾಡುವಂಥದ್ದು. ಅದರಲ್ಲೂ ಆಲ್ರೆಡಿ ಮನೆಯಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಪಾಪು ಇದ್ದರೆ, ಅಂದರೆ ಇಡೀ ಮೊಮ್ಮಗು ಅಂತ ಏನಾದ್ರು ಒಂದಿದ್ದರೆ ನೆಕ್ಸ್ಟ್ ಬರೋರೆಲ್ಲರೂ ಅದೇ ಬಟ್ಟೆ ಹಾಕ್ಕೊಂಡೆ ಕಾಲ ತುಂಬಿಸ್ಬಿಡ್ತಾರೆ. ಈವನ್ ಕನಿ ಕೂಡ ಈಗಲೂ ಅಷ್ಟೇ, ಅವ್ರ ಅಣ್ಣನ ಟೀ ಶರ್ಟು, ಅವ್ರ ಅಣ್ಣನ ಬನೀನು ಇದನ್ನೇ ಹಾಕ್ಕೊಂಡು ಮನೆ ಫುಲ್ಲು ಅವಳು ಓಡಾಡೋದು. ಅವಳಿಗೆ ಹೊಸ ಬಟ್ಟೆ ಅಂತ ನಾವು ತುಂಬ ಏನು ಸ್ಪೆಂಡ್ ಮಾಡಲ್ಲ ನಾವು.
ಇನ್ನು ನೆಕ್ಸ್ಟು 3 ಮಂತ್ಸ್ ಸ್ಕ್ಯಾನಿಂಗ್ ರಿಪೋರ್ಟ್ ಎಲ್ಲ ಬಂದಿತ್ತು. ಆಗ ಅದರಲ್ಲಿ ಬೇಬಿದು ಇಮೇಜಸ್ ಕೊಟ್ಟಿರ್ತಾರಲ್ಲ ಫೋಟೋಸು, ಅದನ್ನು ನೋಡಿ ಕನಿಗೂ ತೋರಿಸೋಣ ಅಂತ ಹೇಳ್ಬಿಟ್ಟು ಅವಳು ತೋರಿಸಿ ರಿಯಾಕ್ಷನ್ನ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ. ಇಲ್ಲಿ ಪಾಪ ಇದಳು ನಿಂಕೋ ನಿಂಕೋ ಪಾಪ ಕಿಸ್ಕೊಡು. ಪಾಪ ಇಷ್ಟನಾ ಮಗಳೇ? ಪಾಪ ಇಷ್ಟನಾ ನಿಂಗೆ? ಅವನು ಇವತ್ತಿಗೆ 5 ಮಂತ್ಸ್ ಕಂಪ್ಲೀಟ್ ಆಗಿ 6 ಮಂತ್ಸ್ ಬೆಳೆದಿದೆ. ಅವನು ಮಗಳೇ ಐ ಲವ್ ಯು. 5 ಮಂತ್ಸ್ ಕಂಪ್ಲೀಟ್ ಆಯಿತು, 6 ಮಂತಿಗೆ ಬಿದ್ದಿದೆ. ಸೊ ಇವಾಗ ಸ್ಕ್ಯಾನ್ ಇತ್ತು, ಅದೇ ಮಾಮೂಲಿ ಸ್ಕ್ಯಾನ್ ಇರುತ್ತಲ್ಲ ಆ ಸ್ಕ್ಯಾನ್ ಇತ್ತು, ಮುಗಿಸ್ಕೊಂಡು ಬಂದ್ವಿ. ಸ್ಕ್ಯಾನ್ ಮಾಡಿಸ್ಕೊಂಡು ಬಂದ್ವಿ. ಸ್ಕ್ಯಾನ್ಗೆ 2 o'clock ಮಾರ್ನಿಂಗೇ ಬರ್ಸ್ಬೇಕು. ಅದನ್ನು 7 o'clock ಒಳಗಡೆ 7:30 ಒಳಗಡೆ ಎಲ್ಲ ಬರ್ಸ್ಬಿಡ್ಬೇಕು ನೇಮು. 7:30ಗೆ ಕಾಲ್ ಮಾಡಿ ಬರ್ಸಿದ್ವಿ. 2 o'clock ಬರೋದಕ್ಕೆ ಹೇಳಿದರು. ನಾವು ರೆಡಿಯಾಗಿ ಹಾಗೆ ಹೀಗೆ ಹೋಗೋ ಅಷ್ಟರಲ್ಲಿ ಆಗೋಯ್ತು ಟೈಮು 2:30. ಅವರು ಒಂದು ಸ್ವಲ್ಪ ವೆಯ್ಟ್ ಮಾಡಿ ಅಂತ ಅಂದರು. ಓಕೆ ಆಯಿತು, ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿಸ್ತಾರೆ, ಸ್ವಲ್ಪ ಲೇಟಾಗಿ ಹೋಗಿರೋದಕ್ಕೆ, ಬೇರೆಯವರೆಲ್ಲ ಇರ್ತಾರಲ್ಲ ಸ್ಕ್ಯಾನಿಂಗ್ಗೆ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿದ್ವಿ. ಬಟ್ ಅಲ್ಲೇನಾಗೋಯ್ತು ಅಂತ ಅಂದರೆ, ನನಗೆ ಸ್ಲಿಪ್ ಬರ್ಕೊಟ್ಟಿರ್ತಾರಲ್ಲ ಸ್ಕ್ಯಾನ್ ಮಾಡಿಸ್ಕೊಂಬರೋಕ್ಕೆ ಅಂತ ಹೇಳ್ಬಿಟ್ಟು ಆ ಡಾಕ್ಟರು, ಆ ಸ್ಲಿಪ್ಪೇ ನಾನೇನು ಮಾಡಿದ್ದೀನಿ ತೊಗೊಂಡೋಗಿಲ್ಲ. ಆಮೇಲೆ ಸ್ಲಿಪ್ ಕೊಡಿ ಅಂತ ಅಂದರು. ನೋಡ್ತೀನಿ ಅಲ್ಲಿ ಸ್ಲಿಪ್ ಇಲ್ಲ. ಆಮೇಲೆ ಕುತ್ಕೊಂಡು ಹುಡುಕಿದ್ರೆ ಅಲ್ಲಿ ಬುಕ್ಕು ಆ್ಯಕ್ಚುಲಿ ಡಾಕ್ಟರ್ದೇ ಒಂದು ಕನ್ಸಲ್ಟ್ ಬುಕ್ ಇರುತ್ತೆ, ಆ ಬುಕ್ಕೇ ಇಲ್ಲ ನನ್ನ ಹತ್ರ. ಏನಾಯಿತು ಇತ್ತಲ್ಲ ಅಂತ ಹೇಳಿ ಆಮೇಲೆ ನಾನು ಯಾವಾಗಲೂ ಒಂದು ಸಪ್ರೇಟ್ ಒಂದು ಕವರ್ ಹಾಕಿಟ್ಬಿಟ್ಟಿದ್ದೀನಿ, ಬ್ಯಾಗ್ ಇಟ್ಬಿಟ್ಟಿದ್ದೀನಿ ಹಾಸ್ಪಿಟಲ್ ತೊಗೊಂಡೋಗೋದಕ್ಕೆ. ತಾಯಿ ಕಾರ್ಡು, ಸ್ಕ್ಯಾನಿಂಗ್ ರಿಪೋರ್ಟು ಆ್ಯಂಡ್ ದೆನ್ ಹಾಸ್ಪಿಟಲ್ದು ಏನು ಕಾರ್ಡ್ ಇರುತ್ತಲ್ಲ ಚೆಕಪ್ ಕಾರ್ಡು, ಅದೆಲ್ಲ ಒಟ್ಟಿಗೆ ಒಂದು ಇದರಲ್ಲಿ ಇಟ್ಬಿಟ್ಟಿದ್ದೀನಿ ಬ್ಯಾಗಲ್ಲಿ. ಆದರೆ ಅದು ಇಲ್ಲವೇ ಇಲ್ಲ, ನನಗೆ ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ನಾನು ಏನಾದ್ರು ಹಾಸ್ಪಿಟಲ್ಗೆ ಹೋಗ್ತೀನಿ ಅಂದರೆ ಆ ಬ್ಯಾಗ್ ಎತ್ಕೊಂಡು ಹೋಗ್ತೀನಿ, ಮತ್ತೆ ಆಸ್ಪತ್ರೆಯಿಂದ ತೊಗೊಬಂದು ಮತ್ತೆ ಆ ಬ್ಯಾಗ್ನ ಹಾಗೆ ಇಡ್ತೀನಿ. ಬಟ್ ನನಗೇನಾಯಿತು ಅಂತಲೇ ನಂಗೆ ಗೊತ್ತಿಲ್ಲ, ಅದೊಂದು ಎಡವಟ್ಟಾಯಿತು. ಆಮೇಲೆ ಸರಿ ಮನೆಗೆ ಹೋಗಿ ನೋಡೋಣ, ಮನೇಲಿ ಇರ್ಬೋದೇನೋ, ಮತ್ತೆ ಆ ಕಾರ್ಡಲ್ಲೇ ಆ ಕಾರ್ಡ್ ಒಳಗಡೆ ಇತ್ತು ಸ್ಲಿಪ್ಪು, ಡಾಕ್ಟರ್ ಕೊಟ್ಟಿದ್ದು ಕಾರ್ಡಲ್ಲೇ. ಸರಿ ಓಕೆ ಅಂದ್ಬಿಟ್ಟು ಬಂದ್ವಿ ಮನೆಗೆ. ಆದರೆ ಮನೆಯಲ್ಲಿ ಇಲ್ಲ, ನನಗೆ ಖಂಡಿತ ಗೊತ್ತಿತ್ತು ಮನೆಯಲ್ಲಿ ಇಲ್ಲ ಅದು, ಯಾಕೆಂದರೆ ನಾನು ಸಗ್ದಿ ಎಲ್ಲೂ ಇಟ್ಟಿಲ್ಲ, ಮನೆಯಲ್ಲಿ ಇಲ್ಲ ಅಂತೇಳಿ. ಆಮೇಲೆ ನನಗೊಂದ್ಸಲ ಅನ್ನಿಸ್ತು, ಇಲ್ಲ ಮೇ ಬಿ ಹಾಸ್ಪಿಟಲಲ್ಲೇ ನನಗೆ ಆ ಕಾರ್ಡ್ ಮಿಸ್ ಆಗಿರ್ಬೋದು, ನನಗೆ ಏನಕ್ಕಾದ್ರೂ ಅವ್ರು ಈಸ್ಕೊಂಡಿರ್ಬೋದು, ನಾನು ಮರೆತು ಬಂದಿರ್ಬೋದು ಅದನ್ನು ಈಸ್ಕೊಳ್ದೇನೆ ಲಾಸ್ಟ್ ಟೈಮ್ ಚೆಕಪ್ಪಲ್ಲಿ ಅಂತ ಅನ್ನಿಸ್ತು. ಅಬ್ಸಲ್ಯೂಟ್ಲಿ ಹಾಗೆ ಮಾಡಿದ್ದು. ಮತ್ತೆ ಹಾಸ್ಪಿಟಲ್ ಹತ್ರ ಹೋಗಿ ಮತ್ತೆ ಬೇಕಾ ಮತ್ತೆ ಹಾಸ್ಪಿಟಲ್ ಹತ್ರ ಹೋದ್ವಿ. ಹಾಸ್ಪಿಟಲ್ ಹತ್ರ ಹೋಗಿ ಕೇಳಿದ್ವಿ ಅವ್ರಿಗೆ, ಹಿಂಗೆ ನನ್ನ ಚೆಕಪ್ ಕಾರ್ಡ್ ಇಲ್ಲ ಅಂತ ಹೇಳಿಬಿಟ್ಟು. ಅವರು ನನಗೆ ಅವಾಗ ಇಲ್ಲೇ ಹುಡುಕೊಡ್ತೀವಿ ನೋಡ್ತೀವಿ ಅಂತ ಅಂದು, ನೋಡಿ ಮಿಸ್ ಆಗಿರಬೇಕು, ಇಲ್ಲೇ ಬಿಟ್ಟೋಗಿರಬೇಕು ಅಂತ ಹೇಳಿ ಅವರು ಎಲ್ಲ ಇತ್ತು ಬಿಟ್ಟು ಬಂದಿದ್ದಾರೆ, ಎತ್ತಿಟ್ಟಿದ್ರು ಅವರು. ಓನಮ್ಮ ಕೊಟ್ಟರು. ಆಮೇಲೆ ಆ ಕಾರ್ಡು ಅದರೊಳಗಡೆ ಇತ್ತು ರೆಸಿಪ್ಟ್ ಕಾಪಿ ಕೂಡ, ರೆಸಿಪ್ಟ್ ಅಲ್ಲ, ಸ್ಲಿಪ್ ಏನು ಸ್ಕ್ಯಾನಿಂಗ್ ಸ್ಲಿಪ್ ಇರ್ದಿದ್ರೆ. ಪುನಃ ಆಗಸ್ಟಲ್ಲೇ 3:30 ಆಗೋಯಿತು. ಇವಳಿಗೆ ಬೇರೆ ಊಟ ಮಾಡಿಸಿರ್ಲಿಲ್ಲ ನಾನು, 2 o'clock ಒಳಗಡೆ ಅಲ್ವಾ ಹೇಳಿದ್ದು. ಸೊ ಬೇಗ ಹೋಗಬೇಕು, ಮಲ್ಕೊಂಬಿಟ್ಟಿದ್ಲು, ಎದ್ದೋಳನ್ನ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದ್ದೆ. ಸೊ ಬೇಗ ಹೋಗಬೇಕು ಅಂತ ಹೇಳ್ಬಿಟ್ಟು ಊಟನೂ ಕೂಡ ಮಾಡಿಸಿರ್ಲಿಲ್ಲ, ಹಂಗೆ ಹೊಟ್ಟೋಗ್ಬಿಟ್ಟಿದೆ. ಆಮೇಲೆ ಮತ್ತೆ ಬಂದು ಊಟ ಮಾಡಿಸ್ಕೊಂಡು ಮತ್ತೆ ಹೋಗೋಕ್ಕಾಗಲ್ಲ, ಈಗ ಮುಗಿಸ್ಕೊಂಡ್ರೆ ಬೇಗ ಆಗುತ್ತೆ ಅಂದ್ಕೊಂಡು ನಾವು ಹೋದಷ್ಟರಲ್ಲಿ 3:30 ಆಗೋಯಿತು. ಅದೆಲ್ಲ ನೋಡಿಕೊಂಡು 3:30 ಆದಮೇಲೆ ಅವ್ರು ನಮ್ಮನ್ನು ಹಂಗೆ ಹಿಂಗೆ ಕರೆಯೋಷ್ಟರಲ್ಲಿ 4:35 ಆಗೋಯಿತು. ನನಗೆ ಟೆನ್ಷನ್ ಆಯ್ತಾಯಿತ್ತು, ಇವಳಿಗೆ ಊಟ ತಿನ್ನಿಸಿಲ್ಲ ಅಂತೇಳಿ ನಂಗೆ ಟೆನ್ಷನ್ ಆಯ್ತಾಯಿತ್ತು. ಜೊತೆಗೆ ಏನು ರಿಪೋರ್ಟ್ ಬರುತ್ತೆ ಅನ್ನೋದು ಕೂಡ ಟೆನ್ಷನ್ ಇರುತ್ತಲ್ಲ, ಅದು ಎರಡೂ ಕೂಡ ಇತ್ತು. ಆಮೇಲೆ ಕೊನೆ ಲಾಸ್ಟಿಗೆ ಒಂದು ಇವನ್ ಎಕೋ ಕೂಡ ಇತ್ತು, ಎಕೋ ಎಲ್ಲ ಮುಗಿಸ್ಕೊಂಡು ಎಲ್ಲ ಮಾಡ್ಕೊಂಡು ಬಂದ್ವಿ. ಬಂದು ರಿಪೋರ್ಟ್ ಎಲ್ಲ ಬಂತು, ಎಲ್ಲ ಚೆನ್ನಾಗಿದೆ. ಡಾಕ್ಟರ್ಗೆ ತೋರ್ಸೋಕ್ಕೆ ಹೋಗಬೇಕು, ಅದಕ್ಕೆ ನಾನು ಡ್ರೆಸ್ ಏನು ಚೇಂಜ್ ಮಾಡಿಲ್ಲ, ಹಾಗೆ ಕೂತಿದ್ದೀನಿ. ಡಾಕ್ಟರ್ ಒಂದು 7 o'clock ಸಿಗ್ತಾರೆ. 7 o'clock ಹೋಗ್ತೀನಿ, ಹೋಗ್ಬಿಟ್ಟು ರಿಪೋರ್ಟ್ ತೋರಿಸ್ಬಿಟ್ಟು ಬರಬೇಕು. ಇವತ್ತಿಗೆ 5 ಕಂಪ್ಲೀಟ್ ಆಗಿ 6 ಆಗಿದೆ. ಇನ್ನು ಜಸ್ಟ್ 4 months ಅಷ್ಟೇ ನನಗೆ. ಇನ್ನು ಜಸ್ಟ್ 4 months ವೆಯ್ಟ್ ಮಾಡಿದ್ರೆ ಸಾಕು, ನನ್ನ ಬೇಬಿ ನನ್ನ ಮಣ್ಣಲ್ಲಿರುತ್ತೆ.
ಯಾವ ಬೇಬಿ ಬರುತ್ತೆ ಅಂತ ನಮಗಂತೂ ತುಂಬಾ ಏನು ಕ್ಯೂರಿಯಾಸಿಟಿ ಇದೆ ಅಂತ ಹೇಳ್ಬೋದು. ತುಂಬ ಕ್ಯೂರಿಯಸ್ ಆಗಿದ್ದೀವಿ, ಯಾವ ಬೇಬಿ ಬರುತ್ತೆ ನಮ್ಮ ಮನೆಗೆ, ಯಾವ ಬೇಬಿ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋದಕ್ಕೆ ಕಾಯ್ತಾ ಇದ್ದೀವಿ. ಇವತ್ತಿಗೆ 5 ಕಂಪ್ಲೀಟ್ ಆಗಿ 6 ಎಲ್ಲಿ ಇನ್ನು ರೀಸೆಂಟಾಗಿ ನಮ್ಮ ದೊಡ್ಡಮ್ಮ ಬೇರೆ ತೀರೋಗಿದ್ರು. ಅವ್ರು ತಿಥಿ ಕಾರ್ಯಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಫ್ಯಾಮಿಲಿಯವರೆಲ್ಲ ಸೇರಿದ್ರು. ಆಗ ಮನೆಗೆ ಬಂದಿದ್ದರು ಎಲ್ಲರೂ ಕೂಡ ನಮ್ಮ ಮನೆಗೆ. ಆಗ ಒಂದು ಸ್ಮಾಲ್ ವಿಡಿಯೋ ಮಾಡಿಕೊಂಡೆ ಎಲ್ಲಾರ್ನೂ. ಈ ಥರ ಅಪರೂಪಕ್ಕೆ ಸೇರೋದು, ಬಟ್ ನನಗೆ ಈ ಥರ ಎಲ್ಲರೂ ಬಂದರೆ ನಮ್ಮ ಮನೆಗೆ ತುಂಬ ಇಷ್ಟ ಆಗುತ್ತೆ ನನಗೆ. ಆದರೆ ಯಾರೂ ಬರಲ್ಲ, ಅಲ್ಲಿ 4th ಫ್ಲೋರ್ ಹತ್ತಬೇಕು ಅಂತ ಹೇಳ್ಬಿಟ್ಟು ಬರಲ್ಲ, ಎಲ್ಲೋ ರೇರಾಗಿ ಬರ್ತಾರೆ. ಇನ್ನು ಈ ಮನೆ ತೆಗ್ದುಬಿಟ್ಟಿದೆ, ನಾನು ಏನೋ ಕೆಲಸ ಮಾಡ್ತಾ ಒಳಗಡೆ ಸೇರ್ಕೊಂಡಿದ್ದೆ, ಈ ಥರ ಬಂದು ಮೆಟ್ಲ ಹತ್ರ ನಿಂತಿದ್ದಾಳೆ, ಇದೇ ಕೆಲಸ ಮಾಡ್ತಾಳೆ. ಅದಕ್ಕೋಸ್ಕರನೇ ನಾವು ಈ ಮನೆನ ಹಾಕಿರ್ತೀವಿ ಯಾವಾಗಲೂ. ಇನ್ನೊಂದು ಸ್ವಲ್ಪ ಟೌನ್ಗೆ ಹೋಗ್ಬೇಕಾಗಿತ್ತು, ಅದಕ್ಕೆ ಬಂದೆ. ಇಲ್ಲಿ ಗೋಲ್ಡ್ ಶಾಪ್ ಅಂಗಡಿಗೆ ಬಂದಿದ್ವಿ. ಈ ಹಾರ ಇದೆಯಲ್ಲ, ಇದು ಬಂದುಬಿಟ್ಟು 60 ಗ್ರಾಮ್ಸ್ ಇದೆ ಅಂತೆ. ಆವತ್ತಿನ ಗೋಲ್ಡ್ ರೇಟಿಗೆ ಅದು ಬಂದು 11 ಲಕ್ಷ ಆಗ್ತಿತ್ತು 60 ಗ್ರಾಮ್ಸ್ಗೆ. ಇನ್ನು ನಂದು ಮೂಗ್ಬೆಟ್ ಬಂದು ಸ್ವಲ್ಪ ಮುರಿದೋಗಿತ್ತು, ಅದಕ್ಕೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೆ. ಈ ಪುಟ್ಟ ಮೂಗ್ಬೆಟ್ಗೆ 1500 ರುಪೀಸ್ ಆಯಿತು. ಆವಾಗ ನಾನು ಹೇಳ್ತಾ ಇದ್ದೆ ಅವ್ರಿಗೆ, ಓನರ್ಗೆ, ನಾವು ಫಸ್ಟೆಲ್ಲ ಒಡವೆ ಮಾಡಿಸ್ಬಿಟ್ಟು ಫ್ರೀಯಾಗಿ ಮೂಗ್ಬೆಟ್ ಇಸ್ಕೊಂಡು ಹೋಗ್ತಾಯಿದ್ವಿ, ಆದರೆ ಈಗ ನೋಡಿದ್ರೆ ಅದಕ್ಕೂ ಕಾಸು ಕೊಡುವಂಗೆ ಆಗ್ಬಿಟ್ಟೈತಲ್ಲ ಅಂತೇಳಿ. ಅದಕ್ಕೆ ಅವ್ರು ಹೇಳ್ತಾಯಿದ್ರು, ಏನು ಮಾಡೋದು ಇವಾಗೆಲ್ಲ 16,000 15,000 ಆಗಿಬಿಟ್ಟಿದೆ ಚಿನ್ನದ ರೇಟು, ಸೊ ಒಂದೊಂದು ಮಿಲಿನೂ ಇಂಪಾರ್ಟೆಂಟ್ ಅಂತ ಹೇಳ್ತಾಯಿದ್ರು. ಇನ್ನು ಅಲ್ಲೇ ಸ್ವಲ್ಪ ಹೂವು ಮಾಡ್ತಾಯಿದ್ರು, ತುಂಬ ಚೆನ್ನಾಗಿತ್ತು ಫ್ರೆಶ್ಶಾಗಿ ಹೂವು. ನನಗೆ ಮಾರನೇ ದಿನಕ್ಕೆ ಪೂಜೆಗೆ ಬೇಕಾಗಿತ್ತು, ಅದಕ್ಕೆ ಹೇಳ್ಬಿಟ್ಟು ಹೂವನ್ನು ತೊಗೊಂಡೆ. ಹಾಗೆ ಸ್ವಲ್ಪ ಏನೋ ಸ್ನ್ಯಾಕ್ಸ್ ತಿಂದ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾರ್ಮಲಾಗಿ ಯಾವಾಗಲೂ ಬರುವಂಥ ಚುರುಮುರಿ ಅಂಗಡಿಗೆ ಬಂದಿದ್ವಿ ನಾವು. ನನ್ನ ಮಗಳು ಇಲ್ಲಿ ತುಂಬಾ ಫೋರ್ಸ್ ಮಾಡ್ತಾಯಿದ್ಲು. ಅವಳು ಬಿಕಾಸ್ ಆಫ್ ಅವಳು ತಿನ್ನೋದಕ್ಕೋಸ್ಕರ ಅಲ್ಲ, ಅವ್ರ ಅಪ್ಪಂಗೆ ತಿನ್ಸೋಕ್ಕೋಸ್ಕರ ಇಲ್ಲಿ ತಿನ್ನೋ ನೆಪ ಮಾಡ್ಕೊಂಡು ಸ್ಪೂನ್ ಇಸ್ಕೊಂಡ್ಲು. ನೋಡಬೇಕು ಅವಳು ಎಷ್ಟು ತಿನ್ಸೋಕ್ಕೆ ಟ್ರೈ ಮಾಡ್ತಾಳೆ ಅಂತ. ಇನ್ನು ಈಗೆಲ್ಲ ನಮ್ಮ ಮೇಡಮ್ ಅವ್ರಿಗೆ ಪೆನ್ನು ಪುಕ್ಕು ಸಿಕ್ಬಿಟ್ರೆ ಸಾಕು, ಏನಾದ್ರು ಒಂದು ಗಿಸ್ತ ಕುತ್ಕೊಂಡ್ಬಿಡ್ತಾರೆ. ನನಗೂ ಸ್ವಲ್ಪ ಈ ಥರ ಪೆನ್ನು ಬುಕ್ ಕೊಟ್ಬಿಟ್ಟು ಸ್ವಲ್ಪ ನಾನು ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗಿಬಿಟ್ಟಿದೆ. ಎ ಬಿ ಅಂತ ಅಂದ್ಕೊಂಡು ಬರಿತಾ ಇರ್ತಾರೆ. ಆಮೇಲೆ ಅದು ಒಂದೊಂದು ಆ್ಯಂಗಲಲ್ಲಿ ಬರೆಯಲ್ಲ, ಒಂದೊಂದು ಥರ ಆ್ಯಂಗಲಲ್ಲಿ ಕುತ್ಕೊಂಡು ಬರಿತಾ ಇರ್ತಾರೆ. ಒಂದು ಸತಿ ಮಲ್ಕೊಳ್ಳೋದು, ಒಂದು ಸತಿ ದಬಾಕೊಳ್ಳೋದು, ಹಿಂಗೆ ಏನೇನೋ ಆ್ಯಂಗಲ್ಲು. ಇದರಲ್ಲೇ ಒಂದು 3 ಥರ 4 ಥರ ಮಾಡಿದ್ದಾಳೆ. ಅದನ್ನು ನೋಡಿ ಒಂದು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ. ಇದು ನಮಗೊಂದು ರೀತಿ ಸ್ವೀಟ್ ಮೆಮೊರೀಸ್ ಅಲ್ವಾ. ಹಾಗೆ ಮತ್ತು ಅವಳಿಗೂ ಕೂಡ ಇದನ್ನೆಲ್ಲನೂ ದೊಡ್ಡೋಳಾದ್ಮೇಲೆ ತೋರಿಸಿದ್ರೆ ಅವಳಿಗೂ ಖುಷಿ ಆಗುತ್ತೆ ಅಂತ ಹೇಳಿಬಿಟ್ಟು ವೀಡಿಯೋಸ್ನ ಮಾಡ್ಕೊಂಡಿದ್ದೆ. ನೋಡಬೇಕು ಎಷ್ಟೊಂದು ಥರ ವೆರೈಟೀಸ್ ನೋಡಿ, ಈಗ ಒಂಥರ ವೆರೈಟಿನಲ್ಲಿ ಕುತ್ಕೊಂಡು ಬರೀತಿದ್ದಾಳೆ. ಸೊ ಇದಿಷ್ಟು ಕೂಡ ನನ್ನ ವ್ಲಾಗ್ ಆಗಿತ್ತು. ನಿಮ್ಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇದ್ರ ಮೂಲಕ ತುಂಬ ಜನ ಸಬ್ಸ್ಕ್ರೈಬ್ ಆಗ್ತಾರೆ, ನನಗೂ ಕೂಡ ಒಂದು ಮೋಟಿವ್ ಆಗುತ್ತೆ ಹೆಚ್ಚು ಹೆಚ್ಚು ವೀಡಿಯೋ ಮಾಡೋದಕ್ಕೆ. ಈ ವಿಡಿಯೋಗಳನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿರ್ತೀನಿ, ಎಡಿಟ್ ಮಾಡೋಕ್ಕಾಗದೆ ಟೈಮ್ ಇಲ್ಲದೆ ಸ್ವಲ್ಪ ಲೇಟಾಗಿ ವೀಡಿಯೋನ ಹಾಕ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್. ಬಾಯ್. ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ನಿಮಗೆ.